ಅವ್ರು ಕೊಟ್ಟ ಆ 10 ಲಕ್ಷನೇ ಪರ್ಟಿಕ್ಯುಲರ್ ಆಗಿ ಅದೊಂದ್ರ ಸ್ಪೆಷಲ್ ಯಾವತ್ತಿಗೂ ಕೂಡ ಒಂಥರ ಅದನ್ನ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಅದು ನಮ್ಮ ಅಪ್ಪನಮ್ಮನು ಕೊಡ್ಬೇಕು ಅನ್ಕೋತೀನಿ. ಯಾಕಂದ್ರೆ ಅವರೇ ಅಲ್ವಾ. ಅವನು ಸುದೀಪಣ್ಣ ನಮ್ಗೆ ಹೆಂಗೆ ಅಂದ್ರೆ ಒಂದು ಅಣ್ಣನ ಸ್ಥಾನದಲ್ಲಿ ಅಲ್ಲಿ ಇಟ್ಕೊಂಡು ಈಗ ಆ ಶೋಲಿ ತಗೊಂಡು ಹೋದವ್ರು ಯಾರಲ್ಲ, ಕರ್ಕೊಂಡು ಅಂದರೆ ತಪ್ಪನ್ನು ತಿದ್ದಿ ಹೇಳಿ ಅವ್ರಿಗೆ ನೀನು ಹಿಂಗೆ ತಪ್ಪು ಮಾಡ್ತಾ ಇದೆಯಾ, ನೀನು ಇದನ್ನು ಚೆನ್ನಾಗಿ ಮಾಡಿದೆ ಅಂತ ಪ್ರತಿಯೊಂದು ವೀಕೆಂಡಲ್ಲಿ ಬಂದು ಹೇಳಿ ಕರ್ಕೊಂಡು ಫಿನಾಲೆವರೆಗೂ ಕರ್ಕೊಂಡು ಬರೋರೆ ಅವರಲ್ವ ಸುದೀಪಣ್ಣ. ಅದು ಹಂಗೆ ಇಟ್ಕೊತೀನಿ. ಅನ್ಕೊಂಡಿದ್ರೆ ರಕ್ಷಿತಾ ಗೆಲ್ತಾರೆ ಅಂತ ನಿಮ್ಗೆ ಮನೇಲಿದ್ದಾಗ ತಲೆಗೆ ಬಂದಿತ್ತ ಎಲ್ಲಾದ್ರು? ಈಗ ಅವರು ಹಂಗೆ ಎಂಟರ್ಟೈನ್ ವಿಚಾರ ಬಂದಾಗ ಅವರು ಎಂಟರ್ಟೈನ್ ಮಾಡೋರೆ, ಎಲ್ಲ ಮಾಡೋರಲ್ಲ ಮೇಡಮ್. ಇವಾಗ ಹೊರಗಡೆ ಏನು ನಡೀತದೆ ಅಂತಲೇ ಗೊತ್ತಿಲ್ಲ. ಈಗ ಒಳಗಡೆ ಎಲ್ಲ ಈಗ ನಾಗರಬಾವಿಲಿ ಜೋರಾಗಿ ಮಳೆ ಊದಿ ಅಲ್ಲಿ ಮಳೆ ಊದಿಲ್ಲ ಅಂದ್ರೂ ಹೇಳಂಗಿಲ್ಲ. ಅದು ನಾಗರಬಾವಿಲಿ ತುಂಬ ಈಗ ಯಾರು ಬರ್ತಾರ ಗೊತ್ತಾ ಗೆಸ್ಟು, ಇಲ್ಲ ಅವ್ರು ಇವ್ರು ಯಾರು ಬರ್ತಾರ ಗೊತ್ತಾ, ಹೊರಗಡೆ ವಿಚಾರ ಹೇಳಂಗಿಲ್ಲ ಏನ್ ನಡೀತೈತೆ ಅಂತ. ಅಂದ್ರೆ ಜನರಲ್ ಆಗಿ ಒಂದು ಏನ್ ಬಂದ್ ಹೇಳೋರು ಅಂದ್ರೆ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ರೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಡ್ತಿದ್ರೆ ಚೆನ್ನಾಗಿ ಇದೊಂದು ಹೇಳೋರು. ಅದು ಗೊತ್ತು ಎಲ್ರಿಗೂ ಅದು ಹೇಳ್ತಾರೆ ಅಂತ. ಚೆನ್ನಾಗಿ ಆಡ್ತಿಲ್ಲ ಅಂತ ಹೇಳಂಗಿಲ್ವಲ್ಲ, ನಾವು ಅಲ್ಲಿ ಇನ್ನೂ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಅಲ್ಲಿರೋ ಪರಿಸ್ಥಿತಿಗೆ. ಅದೊಂದು ಹೇಳೋರು ಚೆನ್ನಾಗಿ ಆಡ್ತಿದ್ವಿ ಬಿಡು ಅಂತ ಸುಮ್ಮನೆ ಆಯ್ತಿದ್ದು. ಹೊರಗಡೆ ಬಂದಾಗ ಅದು ಓವರ್ ಇದೇ ಚೇಂಜ್ ಆಗ್ಬಿಡ್ತು. ಅಷ್ಟು ಜನ ಅಷ್ಟು ಇದು ಲಾಠಿ ಏಟು. ಅವತ್ತು ಸಂಡೇ ಅಂತೂ ನೀವು ನಂಬ್ತಿರೋ ಬಿಡ್ತಿರೋ ಫುಲ್ಲು ಕ್ರೌಡ್. ನಿಮ್ಗೆ ಗೊತ್ತಿದೆ, ನಿಮ್ಗೆ ಹೊರಗಡೆ ಬೇಡವಾ ಅನ್ನೋ ತರ ಚರ್ಚೆ. ಹೊರಗಡೆ ಎಷ್ಟೋ ಜನ ಲಾಠಿ ಏಟು ತಿಂದಿದ್ದಾರೆ. ಅವ್ರಿಗೆಲ್ಲ ಏನ್ ಹೇಳ್ತೀರ, ಇಲ್ಲಿ ಯಾರೋ ಏನೋ ಯಾರೆತ್ತ ಮಕ್ಕಳೋ ಏನೋ ಅಷ್ಟು ಪ್ರೀತಿಯಿಂದ ನಿಮ್ಗೆ ನೋಡ್ಬೇಕು ಅಂತ ಕಾದು ಲಾಠಿಗಳ ಮೇಲೆ ಲಾಠಿ ಏಟು ತಿಂದು ಹುಡುಗರುಗಳೆಲ್ಲ ಓಡ್ತಾ ಇದ್ದ ದೃಶ್ಯಗಳು ಕಣ್ ಮುಂದೆ ಇದೆ. ಏನ್ ಹೇಳಕ್ ಇಷ್ಟಪಡ್ತೀನಿ? ಅದೇ ನನ್ನ ಕಡೆಯಿಂದ ಹಂಗೆ ಆ ಥರ ಏನಾದ್ರು ನಿಮಗೆ ಆ ಥರ ಏಟು ತಿಂದು ಆ ಥರ ಇದಾಗಿದ್ರೆ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮಿಸ್ಬಿಡಿ. ಯಾಕಂದರೆ ನನ್ನ ಪರಿಸ್ಥಿತಿನೂ ಹಂಗಿತ್ತು. ಅಂದರೆ ಎಲ್ರಿಗೂ ಸಿಗೋಕ್ಕಾಗಿಲ್ಲ. ಸಿಗ್ತೀನಿ, ಎಲ್ರಿಗೂ ಬಂದು ಮಾತಾಡಿಸ್ತೀನಿ, ಸಿಗ್ತೀನಿ. ಆ ಥರ ಏನಾರು ನನ್ನಿಂದ ಏನಾರು ಕೆಲವು ತಪ್ಪುಗಳಾಗಿದ್ರೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅಷ್ಟೇ. ರಕ್ಷಿತಂಗೆ ನಿಮ್ಮ ಮೇಲೆ ಕ್ರಶ್ ಇದ್ದಂಗಿದೆ ಇಲ್ಲಿ. ಕ್ರಶ್ ಅಂತ ಹೆಂಗೆ ಫ್ರೆಂಡ್ಶಿಪ್ ಮೇಡಮ್. ಮಾತಾಡಿದ್ರೆ ಅವ್ರ ಜೊತೆ? ಮೊನ್ನೆ ಇದಕ್ಕೆ ಬಂದಿಲ್ಲ ಚಿಂದಂಗಿಗೆ. ಕಿತ್ಕೊತಾ ಚಿಂದಂಗಿಗೆ ಬಂದಿದ್ರಲ್ಲ, ಅವಾಗ ಮಾತಾಡ್ಸಿದ್ರು. ಗಿಲ್ಲಿ ಅನ್ಕೊಂಡು ಚೆನ್ನಾಗಿ ಒಯ್ತಾ ಇದ್ದೀರಾ ಅಂತ. ಕೊನೆಯಲ್ಲಿ ಹೋಗ್ಬೇಕಾದ್ರು ಫೋನ್ ಮಾಡ್ರಿ ಅಂತೆಲ್ಲ ಮಾತಾಡ್ಸಿದ್ರು. ಪಾಪ ಸಿಗ್ತೀವಲ್ಲ ಬಿಡು, ಹಿಂಗೆ ಸಿಗ್ತಾನೆ ಇರ್ತೀವಿ. ಆ ಪ್ರೋಗ್ರಾಮು ಈ ಪ್ರೋಗ್ರಾಮ್ ಫಂಕ್ಷನ್ ಸಿಗ್ತಾನೆ ಇರ್ತೀವಿ, ತಲೆ ಕೆಡ್ಸ್ಕೊಬೇಡ ಬಿಡು ಅನ್ಬೋದು ಬಂದೆ. ಬಟ್ ಕೊನೆವರೆಗೂ ಆಕೆ ಅಂತೂ ನಿಮ್ಮ ಮೇಲೆ ಒಂದು ಎಕ್ಸ್ಟ್ರಾ ಕೇರ್ ಇಟ್ಕೊಂಡು ಅದ್ರ ಬಗ್ಗೆ ಹೇಳಿದ್ರೆ ಯಾರು ಮಾಡಲ್ಲ ಹಂಗೆ. ಹೌದು, ಅದು ನನಗೆ ಸಖತ್ ಖುಷಿ ಆಯ್ತದೆ ಮೇಡಮ್. ಸತ್ಯವಾಗ್ಲೂ ಅದು ಅವಳು ಹೆಂಗಿದ್ರು ಅಂದ್ರೆ ಈಗ ನಮ್ಮ ಫ್ಯಾಮಿಲಿಲಿ ಯಾರೋ ಒಬ್ರು ಫ್ಯಾಮಿಲಿ ಮೆಂಬರ್ ಇರ್ತಾರಲ್ಲ, ಹಂಗೆ ಕೇರ್. ಏನಾರು ಒಂಚೂರು ಹುಷಾರಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ರಕ್ಷಿತಾ ಒಂಚೂರು ಊಟ ತಂದ್ಬಿಡು ಅಂದ್ರೆ ಪಾಪ ಹೋಗಿ ಬಿಸಿ ಮಾಡ್ಕೊಂಡು ತಗೊಬರೋರು. ಏನಾರ ಕುಡಿಕೆ ಏನಾರ ಬೇಕು, ಒಂದು ಏನಾರ ನೀವು ನಂಬ್ತಿರೋ ಬಿಡ್ತಿರೋ. ಪಾಪ ಅವಳು ಮೊಟ್ಟೆನೇ ತಿಂದಿಲ್ಲ. ಒಂದು ದಿನ ವಾರಕ್ಕೆ 6-7 ಮೊಟ್ಟೆ ಬರ್ತಿತ್ತು ಒಬ್ಬೊಬ್ರಿಗೆ. ಅವಳು ಮೊಟ್ಟೆ ಒಂದು ತಿಂದೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಎಲ್ಲ ನನಗೆ ಆಮ್ಲೆಟ್ ಮಾಡ್ಕೊಬಂದು ಕೊಡೋದು, ಆಪಲ್ ಮಾಡ್ಕೊಬಂದು ಕೊಡೋದು. ಸಕ್ಕತ್ ಖುಷಿ ಆಯ್ತದೆ ಆ ವಿಚಾರ. ಅದೇ ನಾನು ಅಲ್ಲೂ ಹೇಳ್ತೀನಲ್ಲ, ಈಗ ಸೋಲುವೆ ನನಗೊಂಥರ ತಾಯಿ ನೋಡ್ದಂಗೆ ಆಯ್ತದೆ ಅವಳು ನೋಡ್ರೆ. ನಮ್ಮವ್ವ ಮನೇಲಿದ್ರೆ ಹೆಂಗೆ ಕೇರ್ ಮಾಡ್ತಾರೆ, ಹೆಂಗೆ ಇದು ಮಾಡ್ತಾರೆ, ಆ ಥರ ಕೇರ್ ಮಾಡ್ತಾರೆ. ಸಖತ್ ಖುಷಿ ಆಯ್ತು. ಅಶ್ವಿನಿ ಮೇಡಮ್ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಮೇಡಮ್, ಅಶ್ವಿನಿ ಮೇಡಮ್ಮು ಅದೇ ಏನೇ ಆದ್ರೂ, ಏನೇ ಜಗಳ ಏನೇ ಆದ್ರೂ ಅದು ಗೇಮು. ಕೊನೆ ವೀಕಲ್ಲಿ ನಾವೆಲ್ಲ ಹೆಂಗಾಗ್ಬಿಟ್ಟು ಅಂದರೆ 6 ಜನ ಅಲ್ವಾ ಇದ್ದವರು, ಒಬ್ರು ಮಕ್ಕೊಬ್ರು ನೋಡಬೇಕು, ಒಬ್ರ ಜೊತೆ ಒಬ್ರು ಮಾತಾಡಬೇಕು. ಕೊನೆ ವೀಕ್ ಇದ್ದಿದ್ದು ಸೆಲೆಬ್ರೇಷನ್ ವೀಕ್ ಅಲ್ವಾ. ಅವಾಗ ಎಲ್ಲ ಹೆಂಗಾಗ್ಬಿಟ್ಟು ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಥರ ಆಗ್ಬಿಟ್ಟು, ಜಗಳ ಇಲ್ಲ ಏನಿಲ್ಲ, ಗೇಮ್ ಎಲ್ಲ ಮುಗೀತು. ಒಬ್ರಿಗೊಬ್ರು ಸಾರಿ ಕೇಳೋದು, ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ, ಇಲ್ಲ ನನ್ನಿಂದ ಏನೋ ಈ ತಪ್ಪಾಯಿತು ಕ್ಷಮಿಸಿ ಅಂತ ಒಬ್ರಿಗೊಬ್ರು ಸಾರಿ ಕೇಳಿ ಆ ಲೆಟ್ರಲ್ಲಿ ಬರೆದು ಲೆಟ್ರ್ ಬೆಂಕಿಗೆ ಹಾಕಿ ಶೇಕ್ ಹ್ಯಾಂಡ್ ಕೊಡೋದು. ಇಲ್ಲಿಂದ ನಾವು ಫ್ರೆಂಡಿಗೆ ಏನಂತ ಒಳಗಡೆ ಎಲ್ಲ ಇದು ಮಾಡೋದು, ಪ್ಲ್ಯಾನ್ ಮಾಡೋದು. ಈ ಹೊರಗಡೆ ಹೋದ ತಕ್ಷಣ ನೀವು ನಮ್ಮ ಮನೆಗೆ ಬರಬೇಕು, ಇಲ್ಲ ನೀವು ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋದು, ಇಲ್ಲ ನಮ್ಮೂರು ಹಬ್ಬಕ್ಕೆ ಬನ್ನಿ ಅಂತ ನಾನು ಕರೆದಿದ್ದೀನಿ. ಟ್ರಿಪ್ಗೆ ಹೋಗೋಣ ಪ್ಲ್ಯಾನ್ ಮಾಡಿ, ಯಾವ್ದಾದ್ರು ಟ್ರಿಪ್ ಪ್ಲ್ಯಾನ್ ಮಾಡೋದು, ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ. ಅದೆಲ್ಲ ಸಖತ್ ಖುಷಿ ಇತ್ತು ಮೇಡಮ್. ಲಾಸ್ಟಲ್ಲಿ ಬರ್ಬೇಕಾದ್ರೂ ಅವರು ಎಲ್ಲರೂ ಕರೆದು ಒಂದು ಕಡೆ ಇಲ್ಲೆಲ್ಲ ದೇವ್ರಿಗೆ ಪೂಜೆ ಮಾಡಿಸ್ಬಿಟ್ಟು ಯಾರೇ ಗೆದ್ರು ಖುಷಿ ಆಯ್ತದೆ ನನಗೆ. ಯಾರು ಬೇಜಾರು ಮಾಡ್ಕೋಬಾರ್ದು. ಎಲ್ಲರೂ ನಾವೆಲ್ಲ ಬಂದಿದ್ದೀವಿ, ಇಲ್ಲಿಗೆ ಬಂದು ಇಲ್ಲಿವರೆಗೂ ಟಾಪ್ 3ಗೆ ಬಂದಿರೋದು 24 ಜನದಲ್ಲಿ. ಅದೇ ದೊಡ್ಡ ವಿಚಾರ. ಯಾರಿಗೆದ್ರು ಖುಷಿ ಆಯ್ತದೆ, ನನಗಂತೂ ಖುಷಿ ಆಯ್ತದೆ. ನೀವು ಏನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಅವರೇ ಎಲ್ಲ ಇದಾಗಿ ಸುದೀಪಣ್ಣ ಕರ್ಕೊಬರ್ತಾರೆ.